Hello everyone, welcome to Business Studies class, PUC first or class 11. Today we will discuss about banking and types of banks. So banking means a commercial banks are important institutions of the economy to providing the institutional credit to its customers. A banking company in India is one which transacts the business of banking, which means accepting the purpose of lending, investment of deposits of money from the public, repayable on demand and otherwise, and withdrawal by checks, drafts, orders or otherwise. ಸೊ ಇವತ್ತು ನಾವು ಬ್ಯಾಂಕಿಂಗ್ ಬಗ್ಗೆ ಅಂದರೆ ಬಿಸ್ನೆಸ್ ಸರ್ವಿಸ್ ಚಾಪ್ಟರ್ನ ಬ್ಯಾಂಕಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗುವ. ಸೊ ಬ್ಯಾಂಕಿಂಗ್ ಅಂತಂದರೆ ಒಂದು ಸಾರ್ವಜನಿಕವಾಗಿ ಹಣದ ಸಂದಾಯ ಮಾಡುವಂತಹ ಚಟುವಟಿಕೆ. ಅಲ್ಲಿ ಏನು ಅಂತಂದರೆ ಒಂದು ಹಣದ ಚಲಾವಣೆಗೆ ಬೇಕಾಗಿರುವಂತಹ ಚಟುವಟಿಕೆ. ಏನು ಮಾಡ್ಬೋದು, ಹಣವನ್ನು ಸಾಲದ ರೂಪದಲ್ಲಿ ಪಡೆಯೋದು, ಹಾಗೆ ಹಣವನ್ನು ಡೆಪಾಸಿಟ್ ಮಾಡೋದಿರಬಹುದು, ಮನಿ ಟ್ರಾನ್ಸಾಕ್ಷನ್ಸ್ ಚೆಕ್ಗಳ ಮೂಲಕ ವ್ಯವಹಾರಗಳನ್ನು ಮಾಡೋದು, ಎಲ್ಲ ಚಟುವಟಿಕೆಗಳು ಬ್ಯಾಂಕು ಹೊಂದಿರುತ್ತೆ. ಸೊ ಟುಡೇ ವಿ ವಿಲ್ ಡಿಸ್ಕಸ್ ಟೈಪ್ಸ್ ಆಫ್ ಬ್ಯಾಂಕ್ಸ್. ಸೊ ಬ್ಯಾಂಕಿನ ಒಂದು ಟೈಪ್ಸ್ಗಳು, ವಿಧಗಳು ಯಾವ್ಯಾವುದು ಅಂತ. ದರ್ ಆರ್ 4 ಟೈಪ್ಸ್ ಆಫ್ ಬ್ಯಾಂಕ್ಸ್. ಫಸ್ಟ್ ಒನ್, ಕಮರ್ಷಿಯಲ್ ಬ್ಯಾಂಕ್ಸ್. ಕಮರ್ಷಿಯಲ್ ಬ್ಯಾಂಕ್ಸ್ ಮೀನ್ಸ್ commercial banks are institutions dealing in a money. These are governed by Indian Banking Regulation Act 1949, and according to it, banking means accepting deposit of money from the public for the purpose of lending or investment. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಕಮರ್ಷಿಯಲ್ ಬ್ಯಾಂಕ್ಸು 1949ರ ಒಂದು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಏನಾಗಿದೆ, ಸ್ಥಾಪನೆ ಆಗಿರುವಂಥದ್ದು. ಕಮರ್ಷಿಯಲ್ ಬ್ಯಾಂಕ್ಸ್ ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ಸ್ಥಾಪನೆ ಆಗಿರೋದು. ಸೊ ಇದರ ಮೇನ್ ಪರ್ಪಸ್ ಏನಪ್ಪ ಅಂತಂದರೆ, ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಆಫ್ ಮನಿ ಫ್ರಮ್ ದ ಪಬ್ಲಿಕ್ ಫಾರ್ ದಿ ಪರ್ಪಸ್ ಆಫ್ ಲೆಂಡಿಂಗ್ ಆರ್ ಇನ್ವೆಸ್ಟ್ಮೆಂಟ್. ಏನು ಮಾಡುವಂಥದ್ದು, ಪಬ್ಲಿಕ್ಕಿಂದ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತು ತೆಗೆದುಕೊಳ್ಳುವಂಥದ್ದು ಈ ಒಂದು ಪ್ರಮುಖವಾದಂತಹ ಉದ್ದೇಶ. ಅಂದರೆ ಸಾಲವನ್ನು ನೀಡೋದು, ಹಾಗೆ ಹಣದ ಹೂಡಿಕೆಯನ್ನು ಮಾಡುವ ಸಲುವಾಗಿ ಸಾರ್ವಜನಿಕರು ಠೇವಣಿಗಳನ್ನು ಸ್ವೀಕರಿಸುವುದು, ಸಾಲಗಳನ್ನು ನೀಡೋದು, ಹಾಗೆ ಅದರ ಜೊತೆಯಲ್ಲಿ ಏನು ಮಾಡುವಂಥದ್ದು ಅಂತಂದರೆ ಹಣದ ಹೂಡಿಕೆಯನ್ನು ಮಾಡುವಂಥ ಒಂದು ಉದ್ದೇಶದಿಂದ ಈ ಒಂದು ಕಮರ್ಷಿಯಲ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಿಕ್ಕಾಗಿದೆ. ಸೊ ಕಮರ್ಷಿಯಲ್ ಬ್ಯಾಂಕ್ ದೇರ್ ಆರ್ 2 ಟೈಪ್ಸ್. ಸೊ ಪಬ್ಲಿಕ್ ಆ್ಯಂಡ್ ಆಸ್ ವೆಲ್ ಆಸ್ ಪ್ರೈವೇಟ್ ಬ್ಯಾಂಕ್. Public sector banks are those which are government has a major stake and they usually need to emphasis on social objectives then on profitability. So public banks, commercial banks ಮುಖ್ಯವಾಗಿ ಸೋಷಿಯಲ್ ಆಬ್ಜೆಕ್ಟಿವ್ಸ್ಗಳನ್ನು ಅಂದರೆ ಸಾಮಾಜಿಕ ಉದ್ದೇಶಗಳನ್ನು ಹೊಂದಿರುವಂಥದ್ದು, ಸೋಷಿಯಲ್ ಆಬ್ಜೆಕ್ಟಿವ್ಗಳನ್ನು ಆಧಾರದ ಮೇಲೆ ಇದು ಮಾಡಿರುವಂಥದ್ದು. ಪ್ರಾಫಿಟಬಿಲಿಟಿಗಿಂತ ಹೆಚ್ಚಾಗಿ ಒಂದು ಸಾಮಾಜಿಕ ಒಂದು ಉದ್ದೇಶಗಳನ್ನು ಹೊಂದಿರೋದಕ್ಕೋಸ್ಕರ ಈ ಒಂದು ಸಾರ್ವಜನಿಕ ವಲಯದ ಬ್ಯಾಂಕನ್ನು ಮಾಡಿರುವಂಥದ್ದು ಕಮರ್ಷಿಯಲ್. ಫಾರ್ ಎಕ್ಸಾಂಪಲ್ SBI, RBI, PNB, IOB, etc. Then private bank. Private sector banks are owned and managed and controlled by private promoters. They are free to operate as per the market forces. ದೆನ್ ಪ್ರೈವೇಟ್ ಸೆಕ್ಟರ್ ಅಂತಂದರೆ ಈಗ ಪ್ರೈವೇಟಾಗಿ ಕಂಟ್ರೋಲ್ ಮತ್ತು ಒಂದು ವ್ಯವಹಾರದ ಎಲ್ಲ ಒಂದು ಇದನ್ನು ಮುಕ್ತವಾಗಿ ಸ್ವತಂತ್ರವಾಗಿ ನಿಭಾಯಿಸುವಂಥವ್ರು ಪ್ರೈವೇಟ್ ಸೆಕ್ಟರ್ನ ಬ್ಯಾಂಕ್ಗಳು. ಫಾರ್ ಎಕ್ಸಾಂಪಲ್ HDFC ಬ್ಯಾಂಕ್, ICICI ಬ್ಯಾಂಕ್. ಕಂಟ್ರೋಲ್ಗಳು ಇದ್ದರೂ ಕೂಡ ಮಾರುಕಟ್ಟೆಯ ಒಂದು ಏರುಪೇರಿಗೆ ಸಂಬಂಧಪಟ್ಟಾಗಿ ಇವರು ಪ್ರೈವೇಟ್ ಸೆಕ್ಟರು ಡಿಸಿಷನ್ಸನ್ನು ಮಾಡ್ಬೋದು ಈ ಕಮರ್ಷಿಯಲ್ ಬ್ಯಾಂಕ್ಸ್ಗಳಲ್ಲಿ. ಸೊ ಕಮರ್ಷಿಯಲ್ ಬ್ಯಾಂಕ್ಸು ಮುಖ್ಯವಾಗಿ ಹಣದ ಒಂದು ಠೇವಣಿ ಹಾಗೆ ಸಾಲವನ್ನು ನೀಡುವ ಒಂದು ಉದ್ದೇಶದಿಂದ ಸ್ಥಾಪನೆಯಾದಂತಹ ಬ್ಯಾಂಕು. ಸೊ ಪ್ರೈವೇಟ್ ಮತ್ತು ಪಬ್ಲಿಕ್ ಸೆಕ್ಟರ್. ದೆನ್ ಸೆಕೆಂಡ್ ಒನ್, ಕೋಆಪರೇಟಿವ್ ಬ್ಯಾಂಕ್ಸ್. ಕೋಆಪರೇಟಿವ್ ಬ್ಯಾಂಕ್ಸ್ ಆರ್ ಗವರ್ನ್ಡ್ ಬೈ ದ ಪ್ರೊವಿಷನ್ ಆಫ್ ಅ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ಆ್ಯಂಡ್ ಮೆಂಟ್ ಎಸೆನ್ಷಿಯಲಿ ಫಾರ್ ಪ್ರೊವೈಡಿಂಗ್ ಚೀಪ್ ಕ್ರೆಡಿಟ್ to their members. It is an important source of rural credit, that is agriculture ಫೈನಾನ್ಸಿಂಗ್ ಇನ್ ಇಂಡಿಯಾ. ಸೊ ಕೋಆಪರೇಟಿವ್ ಬ್ಯಾಂಕ್ ಇಲ್ಲಿ ಏನಾಗಿದೆ ಅಂದರೆ, ಕೋಆಪರೇಟಿವ್ ಅಂದರೆ ಸಹಕಾರಿ ಬ್ಯಾಂಕ್ಗಳು. ಈ ಒಂದು ಬ್ಯಾಂಕ್ಗಳು ಮುಖ್ಯವಾಗಿ ಸಹಕಾರಿ ಸಂಘಗಳ ಕಾಯ್ದೆಯ ಮೇಲೆ ಈ ಬ್ಯಾಂಕ್ಗಳು ಏನಾಗಿದೆ, ಸ್ಥಾಪನೆ ಆಗಿದೆ. ಕಡಿಮೆ ವೆಚ್ಚದಲ್ಲಿ ಏನು ಮಾಡುವಂಥದ್ದು, ಸಾಲ ಸೌಲಭ್ಯವನ್ನು
ಒದಗಿಸೋದು. ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿರುವಂತಹ ಜನರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸ್ಲಿಕ್ಕಂತಲೇ ಕೋಆಪರೇಟಿವ್ ಬ್ಯಾಂಕ್ಸ್ ಸ್ಥಾಪನೆ ಆಗಿರುವಂಥದ್ದು. ಭಾರತದಲ್ಲಿ ಹೇಳಬೇಕು ಅಂತಂದರೆ ಕೃಷಿ ಚಟುವಟಿಕೆಗೆ ಹಣಕಾಸನ್ನು ಒದಗಿಸುವಂತಹ ಮೂಲ ಏನಾಗಿದೆ, ಕೋಆಪರೇಟಿವ್ ಬ್ಯಾಂಕ್ ಆಗಿದೆ. ದೆನ್ ಸ್ಪೆಷಲೈಸ್ಡ್ ಬ್ಯಾಂಕ್, ಥರ್ಡ್ ಒನ್ ಸ್ಪೆಷಲೈಸ್ಡ್ ಬ್ಯಾಂಕ್. Specialized banks are foreign exchange, industrial banks, development banks, export-import banks, catering to specific needs of these unique activities. These banks provide financial aid to industries, heavy turkey projects and foreign trade. So specialized bank ಅಂತಂದರೆ ಇಟ್ ನೇಮ್ ಇಂಡಿಕೇಟ್ಸ್ ವಿಶಿಷ್ಟ. ಸೊ ಇಲ್ಲೇನಾಗುತ್ತೆ, ಸ್ಪೆಷಲೈಸ್ಡ್ ಅಂತಂದರೆ ವಿಶಿಷ್ಟವಾಗಿ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಒಂದು ದೇಶಗಳ ನಡುವೆ ವಿನಿಮಯಕ್ಕೆ ಸಂಬಂಧಪಟ್ಟ ಹಾಗೆ, ಆಮದು ಮತ್ತು ರಫ್ತು ಇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿದೇಶೀಯ ಬ್ಯಾಂಕು, ಕೈಗಾರಿಕೆ ಇಂಡಸ್ಟ್ರಿಯಲ್ ಬ್ಯಾಂಕು, ಇದಕ್ಕೆ ಸಂಬಂಧಪಟ್ಟ ಬ್ಯಾಂಕ್ ಏನಾಗಿದೆ, ವಹಿವಾಟುಗಳೇನಾಗುತ್ತೆ ಈ ಸ್ಪೆಷಲೈಸ್ಡ್ ಬ್ಯಾಂಕ್ಗಳಲ್ಲಿ ನಡೆಯುವಂಥದ್ದು ಅಂತ. ದೆನ್ ಲಾಸ್ಟ್ ಒನ್ ಸೆಂಟ್ರಲ್ ಬ್ಯಾಂಕ್. Central bank, the central banks of any country supervises, controls and regulate the activities of all commercial banks of the country. It is also act as a government banker. It controls and coordinates currencies and credit policies of any country. The Reserve Bank of India is the control of bank of our country. So central banks. So our central bank is RBI. So Reserve Bank of India, the central banks controlled all the commercial banks. ಏನಾಗುತ್ತೆ, ಸೆಂಟ್ರಲ್ ಬ್ಯಾಂಕ್, ಕೇಂದ್ರೀಯ ಬ್ಯಾಂಕ್ ಏನು ಮಾಡುತ್ತೆ, ಆ ದೇಶದಲ್ಲಿರುವಂತಹ ಎಲ್ಲ ಒಂದು ಕಮರ್ಷಿಯಲ್ ವಾಣಿಜ್ಯ ಬ್ಯಾಂಕ್ಗಳನ್ನು ನಿಯಂತ್ರಣ ಯಾವ್ದಿರುತ್ತೆ, ಸೆಂಟ್ರಲ್ ಬ್ಯಾಂಕಿಗೆ ಇರುವಂಥದ್ದು. ನೋಟಿನ ಒಂದು ಚಲಾವಣೆ ಅಧಿಕಾರ ಇರ್ಬೋದು, ಹಾಗೆ ದೇಶದ ಒಂದು ಸಾಲದ ಮಿತಿ, ಹಣದ ಚಲಾವಣೆ, ಇದೆಲ್ಲ ಡಿಸಿಷನ್ಸ್ಗಳನ್ನು ಮಾಡೋದು ಯಾವುದು, ಸೆಂಟ್ರಲ್ ಬ್ಯಾಂಕ್. ಸೊ ನಮ್ಮದು ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ ಒಂದು ಸೆಂಟ್ರಲ್ ಬ್ಯಾಂಕೇ ಎಲ್ಲ ಒಂದು ಬ್ಯಾಂಕ್ಗಳ ಒಂದು ಒಡೆತನವನ್ನು, ಅಂದರೆ ಆ ಒಂದು ನಿಯಂತ್ರಣವನ್ನು, ಕಂಟ್ರೋಲ್ಗಳನ್ನು, ಡಿಸಿಷನ್ ಮೇಕಿಂಗ್ಗಳನ್ನು ಹೊಂದಿರುವಂಥದ್ದು ಅಂತಂದರೆ ಸೂಪರ್ವೈಸ್ ಮಾಡುವಂಥದ್ದು ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ಬೋದು. ಸೊ ದೀಸ್ ಟೈಪ್ಸ್ ಆಫ್ ಬ್ಯಾಂಕ್: ಕಮರ್ಷಿಯಲ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ಸ್, ಸ್ಪೆಷಲೈಸ್ಡ್ ಬ್ಯಾಂಕ್ ಆ್ಯಂಡ್ ಸೆಂಟ್ರಲ್ ಬ್ಯಾಂಕ್. I hope today class you will understand. If you like this video, please like, share and subscribe. Thank you.